ಇನ್ನು ಮೈಸೂರು ದಸರಾ ಮಹೋತ್ಸವದಲ್ಲಿ ಜಂಬೂ ಸವಾರಿಯಷ್ಟೇ ಆಕರ್ಷಕ ಯಾವುದು ಅಂತ ಹೇಳಿದ್ರೆ ದಸರಾ ವಜ್ರಮುಷ್ಟಿ ಕಾಳಗ. ವಿಜಯದಶಮಿಯಂದು ಅರಮನೆ ಮೈದಾನದಲ್ಲಿ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಇವತ್ತು ಜಟ್ಟಿಗಳ ಆಯ್ಕೆ ಕಾರ್ಯ ಮುಕ್ತಾಯವಾಗಿದೆ. ಮೈಸೂರು, ಚಾಮರಾಜನಗರ, ಚನ್ನಪಟ್ಟಣ, ಬೆಂಗಳೂರು ಗರಡಿಗಳ ಜಟ್ಟಿಗಳ ಆಯ್ಕೆ ಆಗಿದೆ. ಬೆಂಗಳೂರಿನ ಪ್ರದ್ಯುಮ್ನ ಜಟ್ಟಿಗೆ ಮೈಸೂರಿನ ಮಂಜುನಾಥ್ ಜಟ್ಟಿ ಎದುರಾಳಿಯಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಇನ್ನು ಚಾಮರಾಜನಗರದ ಮಹೇಶ್ ಜಟ್ಟಿಗೆ ಎದುರಾಳಿಯಾಗಿ ಚನ್ನಪಟ್ಟಣದ ರಾಘವೇಂದ್ರ ಜಟ್ಟಿ ತೊಡೆಯನ್ನು ತಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ನಮ್ಮ ಸಂದೀಪ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ನಾಡಹಬ್ಬ ದಸರಾದ ಜಂಬೂ ಸವಾರಿಯ ದಿನ ನಡೆಯುವಂತಹ ವಜ್ರಮುಷ್ಟಿಗೆ ಇಂದು ಜಟ್ಟಿಗಳ ಜೋಡಿ ಕಟ್ಟುವ ಕಾರ್ಯ ನಡೆದಿರುವಂತಹದ್ದು. ಪ್ರಮುಖವಾಗಿ ಮೈಸೂರು, ಚಾಮರಾಜನಗರ, ಚನ್ನಪಟ್ಟಣ ಹಾಗೂ ಬೆಂಗಳೂರು 4 ಜಿಲ್ಲೆಗಳಿಂದ ಜಟ್ಟಿಗಳನ್ನ ಆಯ್ಕೆ ಮಾಡಿರುವಂತಹದ್ದು. ನನ್ನೊಟ್ಟಿಗೆ ಬೆಂಗಳೂರಿನ ಜಟ್ಟಿ ಉಸ್ತಾದ್ ಹಾಗೂ ಜಟ್ಟಿಯನ್ನ ಆಯ್ಕೆ ಮಾಡಿರುವಂತಹ ಲೋಕೇಶ್ ಜಟ್ಟಿ ಅವ್ರನ್ನ ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ವಜ್ರಮುಷ್ಟಿ ಕಾಳಗ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಆಚರಣೆ. ಒಂದು ಅಷ್ಟಮಿ ವಿಜಯ ಯಾತ್ರೆ ಆರಂಭಕ್ಕೂ ಮೊದಲೇ ನಿಮ್ಮದ ಒಂದು ವಜ್ರಮುಷ್ಟಿ ಕಾಳಗ ನಡೆಯುವಂತಹದ್ದು. ಎಷ್ಟು ಈ ವಜ್ರಮುಷ್ಟಿ ಕಾಳಗದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡೋದಾರೆ ಸರ್? ಫಸ್ಟ್ ಮೊದಲಿಗೆ ಎಲ್ಲಾ ನಮ್ಮ ಮೈಸೂರು ಸಂಸ್ಥಾನದ ಎಲ್ಲಾ ಸಾರ್ವಜನಿಕರಿಗೂ ದಸರಾ ಹಬ್ಬದ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಸೊ ನಾನು ಬೆಂಗಳೂರು ಗರಡಿಯಿಂದ ಲೋಕೇಶ್ ಜಟ್ಟಿ ಮಾತಾಡ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಉಸ್ತಾದ್ ಕೃಷ್ಣ ಜಟ್ಟಿ ಅವರು ಇದ್ದಾರೆ. ಸೊ ಈ ಆಗಸ್ಟ್ ತಿಂಗಳಲ್ಲಿ ನಾವು ನಮ್ಮ ಗರಡಿ ಮನೆಗಳಲ್ಲಿ ಈಗ 4 ಗರಡಿ ಮನೆ ಇದೆ: ಬೆಂಗಳೂರು, ಮೈಸೂರು, ಚನ್ನಪಟ್ಟಣ, ಚಾಮರಾಜನಗರ. ಸೊ ಆಗಸ್ಟ್ ತಿಂಗಳಲ್ಲಿ ಯಜುರೂಪಕರ್ಮ ಕಾರ್ಯಕ್ರಮ ಇರುತ್ತೆ. ಆ ಯಜುರೂಪಕರ್ಮ ಕಾರ್ಯಕ್ರಮದಲ್ಲಿ ನಾವು ನಮ್ಮಲ್ಲಿ ಯಾರ್ಯಾರು ಕುಸ್ತಿ ಆಡ್ತಾರೆ ಅವ್ರನ್ನ ಆಹ್ವಾನ ಮಾಡ್ತೀವಿ. ಮತ್ತೆ ಎಲ್ಲಾ ಸಮುದಾಯದ ಮುಖಂಡರುಗಳು, ಸಮುದಾಯದ ಎಲ್ಲಾ ಹಿರಿಯರು, ಕಿರಿಯರು ಹಾಗೂ ಯುವಕರನ್ನ ಆಹ್ವಾನ ಮಾಡಿ ನಮ್ಮ ಕಾರ್ಯಕ್ರಮ ಯಜುರೂಪ ಕಾರ್ಯಕ್ರಮ ನಂತರ ಸೊ ಯಾರ್ಯಾರು ಜಟ್ಟಿಗಳು ಆಡಲು ಇಚ್ಛಿಸ್ತಾರೆ, ಯಾರ್ಯಾರು ಬಯಸ್ತಾರೆ, ಸುಮಾರು ಒಂದೊಂದು ಗರಡಿಲಿ 10 ರಿಂದ 15 ಜನ ಯುವಕರು ಆಡೋಕೆ ತುಂಬಾ ಉತ್ಸುಕರಾಗಿದ್ದಾರೆ. ನಿಮ್ಮ ಬೆಂಗಳೂರಿನಿಂದ ಯಾವ ಜಟ್ಟಿ ಆಯ್ಕೆ ಆಗಿದ್ದಾರೆ ಮತ್ತು ಅವರು ಯಾವ್ಯಾವ ರೀತಿ ಶ್ರದ್ಧಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಸರ್? ವಿದ್ಯುಮ್ನ ಜಟ್ಟಿ ಅಂತ ನಮ್ಮ ಬೆಂಗಳೂರು ಕಡೆಯಿಂದ ಯುವಕರು ಮೊದಲನೇ ಬಾರಿ ಕುಸ್ತಿ ಆಡ್ತಾ ಇದ್ದಾರೆ. ಅವ್ರ ತಂದೆನೂ ಸುಮಾರು ಸಲ ಕುಸ್ತಿ ಆಡಿದ್ದಾರೆ. ಸೊ ನಮ್ಮ ಏನಂದ್ರೆ ನಾವು ಯುವಕರಿಗೆ ಹೆಚ್ಚಿನ ಅವಕಾಶ ಕೊಡ್ತೀವಿ. ನಾನು 2015ರಲ್ಲಿ ಆಡಿದ್ದು ಕುಸ್ತಿ. 2015 ಮೇಲೆ ನನ್ನ ಕೆಲಸ ಏನಂದ್ರೆ ಬರೋ ವರ್ಷ ನೆಕ್ಸ್ಟ್ ಯಾರು ಕುಸ್ತಿ ಆಡ್ತಾರೆ ಆ ಯುವಕರನ್ನ ನಾನು ತರಬೇತಿ ಕೊಡುವಂತ ಕೆಲಸ ಮಾಡ್ತೀನಿ. ನಮ್ಮ ಉಸ್ತಾದ್ ಆಗಿರ್ಬೋದು, ನಮ್ಮ ಗರಡಿ ಅವರಾಗಿರ್ಬೋದು ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ನಮ್ದು ಏನಂದ್ರೆ ಇದರಲ್ಲಿ ಯಾವುದೇ ಇದಿಲ್ಲ, ಸ್ವಂತ ನಾವು ರಾಜಮಂತನದಿಂದ ನಮ್ಗೆ ಆಹ್ವಾನ ಕೊಡುತ್ತೆ. ಸೊ ನಾವು ನಮ್ಮ ಗರಡಿಲಿ ನಮ್ಮ ಉಸ್ತಾದ್ಗಳು ನಾವೆಲ್ಲ ಸೇರ್ಕೊಂಡು ನಾವೊಂಥರ ಮೀಟಿಂಗ್ ಮಾಡ್ಕೊಂಡು ನಮ್ಮ ಜಟ್ಟಿಗಳನ್ನ ನಾವು ಸ್ವಾಮಿ ಮುಂದೆ ನಿಲ್ಸ್ಬೇಕಾದ್ರೆ ನಮ್ ಗತ್ತು ಗಾಂಭೀರ್ಯ ಗಂತೆ ಇರುತ್ತೆ. ಸೊ ನಮ್ ಗತ್ತನ ಈ ಸಲ 2025 ಮೈಸೂರು ದಸರಾದಲ್ಲಿ ವಜ್ರಮುಷ್ಟಿ ಕಾಳಗಕ್ಕೆ ಈ ಪ್ರದ್ಯುಮ್ನ ಜಟ್ಟಿ ಅಂತ ಒಂದು ಹೊಸ ಯುವ ಪ್ರತಿಗೆ ಅವಕಾಶ ಕೊಟ್ಟು ಮಹಾಸ್ವಾಮಿಗಳಿಗೆ ನಾವು ಅವ್ರ ಮುಂದೆ ನಿಲ್ಸಿ ಚಾಮುಂಡೇಶ್ವರಿ ತಾಯಿಗೆ ನಮ್ಮ ಸ್ವಾಮಿ ನಿಷ್ಠೆ ತೋರ್ಸಂತ ಒಳ್ಳೆ ಕೆಲಸನ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ನಾವು ರೆಡಿ ಇದೀವಿ. ಪ್ರದ್ಯುಮ್ನ ಸರ್, ಈಗ ಮೊದಲನೇ ಬಾರಿಗೆ ಅದು ಕೂಡ ಸಾಕಷ್ಟು ಕಡಿಮೆ ವಯಸ್ಸಿನಲ್ಲೇ ಕೂಡ ಈ ಒಂದು ವಜ್ರಮುಷ್ಟಿ ಕಾಳಗ ಇಡೀ ವಿದೇಶದಿಂದೆಲ್ಲ ಬಂದು ಕೂಡ ಇದನ್ನ ಗಮನಿಸ್ತಾರೆ. ಆಯ್ಕೆ ಆಗಿದ್ದೀರಿ, ಹೇಗನ್ಸುತ್ತೆ ಸರ್? ಇದು ನಂದು ಪ್ರಥಮ ಬಾರಿ ಕುಸ್ತಿ ಮಾಡ್ತಿರೋದು. ಇದು ಭಾಗವಹಿಸಕ್ಕೆ ನನಗೆ ತುಂಬಾ ಖುಷಿ ಆಯ್ತಿದೆ ಮತ್ತೆ ಹೆಮ್ಮೆನೂ ಆಯ್ತಿದೆ ಸರ್. ಹೇಗಿದೆ ಈಗ ಆಚರಣೆಗಳೆಲ್ಲ ಹೇಗಿದೆ, ತಯಾರಿಗಳು ಹೇಗಿದೆ ಅಂತ? ಸರ್, ಇದು ತುಂಬಾ ಕಟ್ಟುನಿಟ್ಟಾಗಿ ನಿಯಮನ ಪಾಲಿಸ್ತಿದ್ದೀನಿ ಸರ್. ಇದ್ರಲ್ಲಿ ಯಾವುದು ಬೆಳಗ್ಗೆ ಗಡಿ ಮನೆ ಕಸರತ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು. ಈಗ ರಥಾಚರಣೆ ಹೇಗಿದೆ? ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಿ, ಏನೇನ್ ಮಾಡ್ತೀರಿ? ಸರ್, ಬೆಳಗ್ಗೆ 4:15 ಎದ್ದು ಸ್ವಲ್ಪ ಬಾಡಿ ವಾರ್ಮ್ ಅಪ್ ಮಾಡ್ಕೊಂಡು ಏನೆಷ್ಟು ಕಸರತ್ತು ದಂಡ ಇವೆಲ್ಲ ಹೊಡೆದಿ ಖುಷಿ ಆಗ್ತಿದೆ ಆ ಜಟ್ಟಿ ಕಾಳಗಕ್ಕೆ ಆಯ್ಕೆ ಆಗಿ? ಸರ್, ತುಂಬಾ ಖುಷಿ ಆಯ್ತಿದೆ ಸರ್. ಇದು ಎಲ್ರಿಗೂ ಸಿಕ್ಕಿರಲ್ಲ ಅನ್ಕೊಂತೀನಿ, ನನಗೆ ಸಿಕ್ಕಿದೆ. ಒಂದು ರೀತಿ ಮೈಸೂರು ರಾಜಮನೆತನ ನಮ್ಮಿನಿಷ್ಠೆಯನ್ನು ತೋರಿಸುವಂತ ಕೆಲಸ ನಿಮ್ಮದಾಗಿರುವಂತ. ಹೌದು ಸರ್, ನಿಜ ಸರ್. ಇದಿಷ್ಟು ಜಟ್ಟಿಗಳ ಮತ್ತು ಜಟ್ಟಿಗಳನ್ನ ಆಯ್ಕೆ ಮಾಡಿರ್ತಕ್ಕಂತಹ ವಿವಿಧ ಜಿಲ್ಲೆಗಳ ಉಸ್ತಾದ್ಗಳ ಮಾತುಗಳಾಗಿರ್ತಕ್ಕಂಥ. ಅಂದ್ರೆ ಪ್ರಮುಖವಾಗಿ ನಮ್ಗೆ ಜಟ್ಟಿ ಕಾಳಗದಲ್ಲಿ ಎಷ್ಟೇ ರಕ್ತ ಬಂದರೂ ಕೂಡ ಆ ಸಂದರ್ಭದಲ್ಲಿ ನಮ್ಗೆ ಏನು ಅನಿಸೋದಿಲ್ಲ. ಚಾಮುಂಡೇಶ್ವರಿಯ ಕೃಪಾಶೀರ್ವಾದ ನಮ್ಮ ಮೇಲಿರುತ್ತೆ. ಒಟ್ಟಾರೆಯಾಗಿ ನಾವು ಒಂದು ರಕ್ತವನ್ನು ನೀಡುದ್ರ ಮುಖೇನ ಮೈಸೂರು ರಾಜಮನೆತನಕ್ಕೆ ಕಳೆದ 2 ಶತಮಾನಗಳಿಂದ ನಮ್ಮ ಸ್ವಾಮಿ ನಿಷ್ಠೆಯನ್ನ ತೋರಿಸ್ತಾ ಇದ್ದೇವೆ ಅನ್ನುವಂತ ಮಾತುಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ಅಶೋಕ ನ್ಯೂಸ್, ಮೈಸೂರು.